ಹಾಯ್, ವೆಲ್ಕಮ್ ಬ್ಯಾಕ್ ಟು ಅಂತರ್ಮುಖಿ ವ್ಲಾಗ್ಸ್. ಹ್ಯಾಪಿ ಮಾರ್ನಿಂಗ್. ಈ ದಿನ ರಾಮನವಮಿ ಆಗಿದ್ದರಿಂದ ನಾನು ಇಲ್ಲೇ ಇರೋ ರಾಮದೇವ್ರ ದೇವಸ್ಥಾನಕ್ಕೆ ಹೋಗಿದ್ದೆ. ಸೊ ಅಲ್ಲಿ ರಾಮದೇವ್ರ ದರ್ಶನ ನೀವು ಮಾಡಲಿ ಅಂತ ಅದರದ್ದು ಒಂದು ಸಣ್ಣ ಕ್ಲಿಪ್ ಫುಟೇಜ್ ಆ್ಯಡ್ ಮಾಡಿದ್ದೀನಿ. ಸೊ ನೀವು ದರ್ಶನ ಮಾಡಿ. ಎಲ್ಲರಿಗೂ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶಾವಿಗೆ ಖೀರ್ ಹೇಳ್ಕೊಡಕ್ಕೆ ಮುಂಚೆ ಬನ್ನಿ ನೀವು ರಾಮದೇವ್ರ ದರ್ಶನ ಮಾಡಲಿ ಅಂತ ಈ ಫುಟೇಜ್ ಆ್ಯಡ್ ಮಾಡಿದ್ದೀನಿ. ನಾನು ಬೆಳಗ್ಗೆ ಹೋಗಿ ದರ್ಶನ ಮಾಡೋಕ್ಕೆ ಟೈಮಿಗೆ ಕರೆಕ್ಟಾಗಿ ಅಲ್ಲೂ ಕೂಡ ಅಭಿಷೇಕ ಶುರುವಾಗಿತ್ತು. ಸೊ ದದಿ ಅಭಿಷೇಕ, ಹಾಲು ಅಭಿಷೇಕ ಶುರುವಾಗಿತ್ತು. ಸೊ ಅಲ್ಲಿ ಅಭಿಷೇಕ ನೋಡಿಕೊಂಡು ನಾನು ದರ್ಶನ ಮಾಡಿ ವಾಪಸ್ ಮನೆಗೆ ಬಂದೆ. ಇವತ್ತು ನೀವು ಅಷ್ಟೇ ರಾಮದೇವರು ಪ್ರಾಣದೇವರ ದರ್ಶನ ಮಾಡಿ ಬ್ಲೆಸ್ಸಿಂಗ್ಸ್ ತಗೊಳ್ಳಿ. ಸೊ ಇವತ್ತಿನ ಡೇ ಈ ರೀತಿ ಶುರುವಾಯಿತು ನಂದು. ಇವತ್ತು ನಾನು ನಿಮಗೆ ಶಾವಿಗೆ ಖೀರ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಎಲ್ಲರಿಗೂ ಶ್ರೀರಾಮನವಮಿ ಶುಭಾಶಯಗಳು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ಲೈಟ್ ಹಚ್ಕೊತಾ ಇದ್ದೀನಿ. ಶಾವಿಗೆ ಖೀರ್ಗೆ ಮೇನ್ ಬೇಕಾಗಿರೋದು ಶಾವಿಗೆ. ಸೊ ಶಾವಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಬಾದಾಮಿ, ಗೋಡಂಬಿ, ಏಲಕ್ಕಿ, ತುಪ್ಪ. ಸೊ ಅದ್ರ ಜೊತೆಗೆ ಇನ್ನೊಂದು ಇಂಗ್ರೀಡಿಯೆಂಟ್ ಮೇನು ಹಾಲು, ಸಕ್ಕರೆ. ಸೊ ಇಷ್ಟನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ರೆಡಿ ಶಾವಿಗೆ ಫ್ರೈಡೇ ಸಿಗುತ್ತೆ. ಸೊ ಅದನ್ನು ತೊಗೋಬೋದು. ನಾನು ಇಲ್ಲಿ ಫ್ರೈ ತಂದಿರಲಿಲ್ಲ. ಸೊ ಅದಕ್ಕೆ ನಾನೇ ಹುರಿದು ರೆಡಿ ಮಾಡಿ ಇಟ್ಕೊತಿದ್ದೀನಿ. ಸೊ ಇದು ಸಕ್ಕರೆ ತೊಗೊಂಡಿದ್ದೀನಿ. ಸೊ ತುಪ್ಪ ಹಾಕೋತಾ ಇದ್ದೀನಿ. ಫಸ್ಟು ಬಾಂಡೆಗೆ ತುಪ್ಪ ಹಾಕಿ ಅದಕ್ಕಾದಮೇಲೆ ಸೊ ಗೋಡಂಬಿ, ಬಾದಾಮಿ ಸ್ವಲ್ಪ ಇದು ಗೋಲ್ಡನ್ ಫ್ರೈ ಆದಮೇಲೆ ಇದಕ್ಕೆ ನಾನು ದ್ರಾಕ್ಷಿ ಹಾಕೋತೀನಿ. ಯಾಕೆ ಅಂದರೆ ಅದು ಫಸ್ಟೇ ಹಾಕ್ಬಿಟ್ರೆ ಫುಲ್ಲು ಬ್ಲ್ಯಾಕ್ ಆಗೋಗುತ್ತೆ ದ್ರಾಕ್ಷಿ. ಇದು ಫಸ್ಟ್ ಗೋಡಂಬಿ, ಬಾದಾಮಿ ಸ್ವಲ್ಪ ಜಾಸ್ತಿ ಹೊತ್ತು ಇಡಿಸುತ್ತೆ ಫ್ರೈ ಮಾಡೋಕ್ಕೆ. ಸೊ ಅದಕ್ಕೆ ಇದು ಅರ್ಧ ಫ್ರೈ ಆದಮೇಲೆ ನಾನೀಗ ದ್ರಾಕ್ಷಿ ಹಾಕೋತಾ ಇದ್ದೀನಿ. ಈಗ ಇದು ಫ್ರೈ ಆಗಿದೆ. ಸೊ 1 ಕಪ್ಗೆ ನಾನು ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡೆ. ಈಗ ಮತ್ತೆ ಅದೇ ಬಾಣಲೆಗೆ ನಾನು ಶಾವಿಗೆ ಹಾಕೋತಾ ಇದ್ದೀನಿ. ಶಾವಿಗೆನ ಫ್ರೈ ಮಾಡಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಸೊ ಯಾವಾಗಲೂ ಹಬ್ಬದಲ್ಲಿ ಒಂದು ಸ್ವೀಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಮಕ್ಕಳಿಗೆ ಕೂಡ ಅದು ತಿನ್ನೋ ಥರ ಅಭ್ಯಾಸ ಆಗುತ್ತೆ. ಇಲ್ಲ ಅಂದರೆ ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ಸೊ ಹ್ಯಾಪಿ ರಾಮನವಮಿ. ನಮ್ಮ ಟ್ರೆಡಿಷನ್ ಅಂದ್ರೆ ಚಂದ ಅಲ್ಲ. ಸೊ ಹಬ್ಬ ಮಾಡೋದು, ಮಕ್ಕಳಿಗೆಲ್ಲ ಸ್ವೀಟ್ಸ್ ಕೊಡೋದು, ಈ ಮೂಲಕ ತುಪ್ಪ, ಡ್ರೈ ಫ್ರೂಟ್ಸು ಎಲ್ಲ ಮಕ್ಕಳಿಗೆ ಸೇರುತ್ತೆ. ಈಗಿನ ಮಕ್ಕಳು ದೇ ಡೋಂಟ್ ಹ್ಯಾವ್ ಎನಿಥಿಂಗ್. ತುಪ್ಪ, ಘೀ, ಡ್ರೈ ಫ್ರೂಟ್ ಎಲ್ಲ ಡ್ರೈಯಟ್ ಅಂತ ತಿನ್ನಲ್ಲ. ಬಟ್ ಅದು ಆ್ಯಕ್ಚುಲಿ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ಲೆಟ್ಸ್ ಸ್ಟಾರ್ಟ್ ಶಾವಿಗೆ ಖೀರ್.
ಶಾವಿಗೆ ಆಲ್ರೆಡಿ ಆಗಿದೆ. ಸೊ ಇದನ್ನು ನಾವು ಒಂದು ಕಪ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತೀನಿ. ಸೊ ಬನ್ನಿ. ಈಗ ಹುರಿದಿರೋ ಶಾವಿಗೆ ರೆಡಿ ಆಗಿದೆ. ಅದನ್ನು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದು ಆಯಿತು. ಈಗ ಅದೇ ಬಾಣಲೆಗೆ ನಾನು ಹಾಲು ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಮೊದಲೇ ನಾನು ಕಾಯಿಸಿ ಇಟ್ಕೊಂಡಿದ್ದೆ, ಬಟ್ ಆದರೂ ಈಗ ತಿರ್ಗಾ ಸ್ವಲ್ಪ ಬಿಸಿ ಆಗಲಿ ಅಂತ ಕೆನೆ ಸಮೇತ ಹಾಲು ಹಾಕಿ. ಆ್ಯಕ್ಚುಲಿ ಶಾವಿಗೆನ ಬರೀ ಹಾಲಲ್ಲಿ ಬೇಯಿಸಿ ಮಾಡೋದ್ರಿಂದ ಟೇಸ್ಟ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಶಾವಿಗೆ ಹುರಿದು, ಏಲಕ್ಕಿ, ಸಕ್ಕರೆ, ತುಪ್ಪ, ದ್ರಾಕ್ಷಿ, ಗೋಡಂಬಿ, ಬಾದಾಮಿನೂ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬನ್ನಿ, ಈಗ ಇಲ್ಲಿ ಹಾಲು ಸ್ವಲ್ಪ ಬಿಸಿಯಾಗಿದೆ. ಸೊ ಹಾಲು ಬಿಸಿಯಾಗಿದೆ ನೋಡಿಕೊಂಡು ಈಗ ನಾನು ಶಾವಿಗೆ ಹಾಕೋತಾ ಇದ್ದೀನಿ. ಶಾವಿಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಕುದಿಸ್ಕೊತಾ ಇದ್ದೀನಿ. ಸೊ ಇಲ್ಲಿ ಶಾವಿಗೆ ಅರ್ಧ ಬೆಂದಿದೆ. ಸೊ ಈಗ ನಾವು ಸಕ್ಕರೆ ಕೂಡ ಹಾಕೋಬೋದು. ನೋಡಿ, ಶಾವಿಗೆ ಇಷ್ಟು ಬೆಂದಿದೆ, ಕುದ್ದಿದೆ ಕೂಡ. ಈಗ ನಾನು ಇದಕ್ಕೆ ಸಕ್ಕರೆ ಹಾಕೋತೀನಿ. 1 ಕಪ್ ತೊಗೊಂಡಿದ್ನಲ್ಲ, ಸೊ ಅದರಲ್ಲಿ ಅಷ್ಟು ಸಕ್ಕರೆ ನಾನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇನ್ನೂ ಹಾಲು ಬೇಕು ಅನ್ನಿಸ್ತು. ಸೊ ಅದಕ್ಕೆ ಹಾಲು ಹಾಕಿ ಮಿಕ್ಸ್ ಮಾಡಿ ಇನ್ನೂ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ನಾನು. ಸೊ ಈಗ ಆಲ್ಮೋಸ್ಟ್ ಶಾವಿಗೆ ಪಾಯಸ ರೆಡಿಯಾಗಿ ಬಂದಿದೆ. ಅದಕ್ಕೆ ಏಲಕ್ಕಿ ಹಾಕೋತಾ ಇದ್ದೀನಿ ನಾನು. ಸೊ ಲಾಸ್ಟಲ್ಲಿ ಹಾಕಿದ್ರೆ ಇದ್ರದ್ದು ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ನೋಡಿ, ಏಲಕ್ಕಿ ಹಾಕೋತಾ ಇದ್ದೀನಿ. ಸೊ ಈಗ ಗೋಡಂಬಿ, ದ್ರಾಕ್ಷಿ ಹಾಕೋತಾ ಇದ್ದೀನಿ ನಾನು, ಹುರಿದಿಟ್ಕೊಂಡು ರೆಡಿಯಾಗಿದ್ದು. ಸೊ ಆಲ್ಮೋಸ್ಟ್ ಪಾಯಸ ರೆಡಿ ಆಯಿತು ಅಂತಲೇ ಹೇಳ್ಬೋದು. ಈಗ ಅದನ್ನು ಹಾಕಿ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಂಡ್ಮೇಲೆ ತಿರ್ಗಾ ನಾನು 2 ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ಸ್ವೀಟ್ ಅಂದರೆ ಯಾವಾಗಲೂ ತುಪ್ಪ, ಗೋಡಂಬಿ, ದ್ರಾಕ್ಷಿ ಇದ್ರೇ ಅದ್ರ ಟೇಸ್ಟ್ ಎನ್ಹಾನ್ಸ್ ಆಗೋದು. ಸೊ ಅದನ್ನು ಸ್ವಲ್ಪ ಯಥೇಚ್ಛವಾಗಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಪಾಯಸ ಕುದ್ದು ರೆಡಿಯಾಗಿದೆ. ಸರ್ವ್ ಮಾಡೋಕ್ಕೆ ರೆಡಿ ಆಯಿತು ಶಾವಿಗೆ ಖೀರ್. ಈಗ ನಾನು ಅದನ್ನು ಕಪ್ಗೆ ಹಾಕಿ ಸರ್ವ್ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ.
Tasty shaughe kheer is ready to eat. ಶಾವಿಗೆ ಪಾಯಸ ರೆಡಿಯಾಗಿದೆ, ಬನ್ನಿ ಟೇಸ್ಟ್ ಮಾಡೋಣ. ನೋಡೋಕ್ಕೇ ಇಷ್ಟು ಯಮ್ಮಿಯಾಗಿ ಕಾಣಿಸ್ತಾ ಇದೆ. ಸೊ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಸೂಪರ್ ಆಗಿದೆ. ನೀವು ಯಾವುದನ್ನು ಹಬ್ಬ ಟ್ರೈ ಮಾಡಿ ಟೇಸ್ಟ್ ಮಾಡಿ, ಯಮ್ಮಿ ಆಗಿರುತ್ತೆ. ಆ್ಯಕ್ಚುಲಿ ಸೀರಿಯಸ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಾಗಿತ್ತು, ಸ್ವೀಟು ಅಂತಲೇ ಹೇಳ್ಬೋದು. ನಾವು ತಿಂದಾಗ ಏಲಕ್ಕಿ ಫ್ಲೇವರ್ ಘಮ್ ಅಂತ ಕೊಡ್ತಾಯಿತ್ತು. ಆಮೇಲೆ ಗೋಡಂಬಿ ದ್ರಾಕ್ಷಿ ಅಷ್ಟೇ ಬಾಯಿಗೆ ಸಿಗ್ತಾಯಿತ್ತು. ಸ್ವೀಟ್ ಕೂಡ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಿತ್ತು ಅಂತಲೇ ಹೇಳ್ಬೋದು. ಸಕ್ಕರೆ ಎಲ್ಲ ಕರೆಕ್ಟಾಗೆ ಬ್ಯಾಲೆನ್ಸ್ ಆಗಿತ್ತು. ಚೂರು ಜಾಸ್ತಿ ಆಗಿರಲಿಲ್ಲ, ಕಡಿಮೆ ಆಗಿರಲಿಲ್ಲ. ಹಾಲಲ್ಲಿ ಶಾವಿಗೆ ಬೆಂದಿರೋದ್ರಿಂದ ಅದರ ಟೇಸ್ಟು ಸಿಕ್ಕಾಪಟ್ಟೆನೇ ಚೆನ್ನಾಗಿತ್ತು. ಸೊ ನಿಮ್ಮ ಮನೇಲಿ ಯಾವುದೇ ಫಂಕ್ಷನ್ ಇರಲಿ ಅಥವಾ ಮಕ್ಕಳು ಬೋರ್ ಆಗ್ತದೆ ಅಂದಾಗ ಈ ಸ್ವೀಟ್ ಮಿಸ್ ಮಾಡ್ದಿರಾ ಮಾಡಿಕೊಡಿ, ತುಂಬ ಚೆನ್ನಾಗಾಗಿತ್ತು. ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ಟಿಲ್ ದೆನ್ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್, ಆಲ್ವೇಸ್ ಬಿ ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಯಾವುದೇ ರೀತಿ ಚಾರ್ಜಸ್ ಇಲ್ಲ. ಓಕೆ, ಬಾಯ್.